ಸನ್ಮಾನ್ಯ ಅಧ್ಯಕ್ಷ ಯಡಿಯೂರಪ್ಪನು ಹೇಳ್ತಾ ಇದ್ರು 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಇದ್ರ ಅಧ್ಯಕ್ಷ ಇವರಿಗೆ ಒಂದೊಂದು 5 ವರ್ಷ 4 ಮುಖ್ಯಮಂತ್ರಿ ಇರ್ತಾರೆ ಇವ್ರದ್ದು ಸ್ಪೀಕರ್ ನಮ್ದು ಎರಡೂ ಇಲ್ಲ. ರಿಯಾಕ್ಷನ್ ಆಯ್ತು ಮಾನ್ಯ ಅಧ್ಯಕ್ಷರೇ, ಇದು ಅನಾವಶ್ಯಕವಾದಂತ ಚರ್ಚೆ, ಸಂಬಂಧ ಇಲ್ಲ. ಇದ್ರೆ ಮೊದಲ ಕಾಂಗ್ರೆಸ್ ಶಾಸಕರ ಜೊತೆ ಚರ್ಚೆ ಆಗ್ತಿತ್ತು, ನಮ್ಮ ಹತ್ರ ಯಾರ ಹತ್ರ ಈ ಚರ್ಚೆ ಆಗಿಲ್ಲ. ಸಿಎಲ್ಪಿಯಲ್ಲಿ ಅವಶ್ಯಕತೆನೇ ಇಲ್ಲ, ಚರ್ಚೆನೂ ಆಗಿಲ್ಲ. ದಯವಿಟ್ಟು ಮುಕ್ತಾಯ ಮಾಡಿ, ಇಲ್ಲಿಗೆ ಮುಕ್ತಾಯ ಮಾಡಿ. ಅವ್ರು ಹೇಳ್ತಾರೆ ಉತ್ತರ ಕೇಳಕ್ ಇಷ್ಟ ಇಲ್ವಾ? ಬೇಗೆದ್ದು ಅವ್ರ ಕಾಟಕ್ಕೆ ಬೇಗೆದ್ದು ನೀವು ನನ್ನ ಫೋನ್ ಮಾಡ್ತಾನೆ ಇದ್ರು, ಬನ್ನಿ 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 ಅಂತ ಓಡೋಡಿ ಬಂದಿದ್ದೀನಿ. ನೀವು ಉತ್ತರ ಕರ್ನಾಟಕ ಭರವಸೆ ಮಹಾಪೂರ ಅಂತ ಬರ್ಬೇಕು. ಎಲ್ಲ ಅದಕ್ಕೋಸ್ಕರ ಬೇಗ ಬಂದಿದ್ದೀನಿ. ನೀವು ಆ ಲೈನ್ ಬಂದ್ಬಿಡಿ ಸಾಕು. ಕೇಂದ್ರ ಸರ್ಕಾರ ಒಪ್ಪಕ್ಕೆ ಬರ್ತಾ ಇದ್ದೀರಾ, ಅಲ್ಲಿ ಬಂದ್ಬಿಡಿ. ನಮಗೆ ಯಾರು ಕೂಡ ನಿರ್ದೇಶನ ಕೊಡೋರು ಯಾರು ಇಲ್ಲ. ಇವ್ರಿಗೆ ಪಾಪ ನಿರ್ದೇಶನ ಕೊಡೋರು ಇದ್ದಾರೆ. ಅವ್ರ ನಿರ್ದೇಶನದಂತೆ ಕೆಲಸ ಮಾಡ್ಬೇಕು, ಇವ್ರು ಆಕ್ಟ್ ಮಾಡ್ಬೇಕು. ನಮಗೆ ನಾವೇ ನಿರ್ದೇಶಕರು, ನಾವೇ ಪ್ರೊಡ್ಯೂಸರು, ನಾವೇ ಆಕ್ಟರ್. ಅದು RSS ಬರ್ಬೇಕು ನಿರ್ದೇಶನ. ಹೈಕಮಾಂಡ್ ಹೇಳ್ಬೇಕು ಅಂತ ಹೇಳ್ತಿರಲ್ಲ, ಹೈಕಮಾಂಡ್ ಹೇಳ್ಬೇಕು ಅಂತ ಹೇಳ್ತಿರಲ್ಲ, ಅದು ಗೊತ್ತಾಯ್ತು. ಮಾನ್ಯ ಅಧ್ಯಕ್ಷರೇ, ಈಗ ವಿಷಯಕ್ಕೆ ಬಂದ್ಬಿಟ್ಟು ಎಲ್ಲ ನೀವು ಸ್ಕ್ರೀನ್ ಪ್ಲೇ ಎಲ್ಲ ಹೇಳುವಂತದ್ದು ಉತ್ತರ ಕರ್ನಾಟಕದ ಬಗ್ಗೆ ಕ್ಲಾರಿಫಿಕೇಶನ್ ಕೇಳಿ, ಅಭಿವೃದ್ಧಿ ಬಗ್ಗೆ. ನಿಮ್ಗೆ ರಾಜ್ಯದ ಬಗ್ಗೆ ಯಾಕೆ ಕ್ಲಾರಿಫಿಕೇಶನ್? ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.